ಛತ್ರಪತಿ ಶಿವಾಜಿ ಜಯಂತಿ ಅಂಗವಾಗಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯವರು ಇಂದು ಗುರುವಾರ ಮುಂಡಗೋಡದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೃಷ್ಣ ಕುಳ್ಳೂರು ಅವರನ್ನು ಸನ್ಮಾನಿಸಿ ಗೌರವಿಸಿದರು. ವೇದಮೂರ್ತಿ ರುದ್ರಮುನಿ ಸ್ವಾಮಿಗಳು ಛತ್ರಪತಿ ಶಿವಾಜಿ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾದ ಚಿದಾನಂದ ಹರಿಜನ ಅಧ್ಯಕ್ಷತೆ ವಹಿಸಿದ್ದರು. ಕೃಷ್ಣ ಕುಳ್ಳೂರ ಅವರು ಮುಂಡಗೋಡ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಉತ್ತಮ ಕಾರ್ಯ ಮಾಡುತ್ತಾ ತಾಲೂಕಿನಲ್ಲಿ ಜನಪ್ರಿಯ ಅಧಿಕಾರಿಗಳಲ್ಲಿ ಅವರು ಒಬ್ಬರಾಗಿದ್ದಾರೆ. ಕೃಷ್ಣ ಕುಳ್ಳೂರ ಅವರು ರೈತ ಸ್ನೇಹಿ ಅಧಿಕಾರಿಯಾಗಿ ರೈತರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡುತ್ತಾ ರೈತರ ಅಭಿವೃದ್ಧಿಗೋಸ್ಕರ ಹಲವಾರು ಯೋಜನೆಗಳನ್ನು ಪ್ರತಿಯೊಬ್ಬ ರೈತರಿಗೂ ಮುಟ್ಟಿಸುವಲ್ಲಿ ಸಾಕಷ್ಟು ಶ್ರಮಿಸುತ್ತಾ ತಾಲೂಕಿನ ರೈತರ ಏಳಿಗೆಗಾಗಿ ತಮ್ಮ ಪ್ರಾಮಾಣಿಕ ಸೇವೆಯನ್ನು ನೀಡಿದ್ದಾರೆ ಎಂದು ಚಿದಾನಂದ ಹರಿಜನ ತಿಳಿಸಿದರು. ಇದೇ ವೇಳೆಯಲ್ಲಿ ಯಲ್ಲಾಪುರ ತಾಲೂಕಿನ ಕಾರೆವಾಡಾದ ಪಂಜು ಪಾಂಡ್ರಮೀಸೆ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಗೋವಿಂದಪ್ಪ ಬೆಂಡ್ಲಗಟ್ಟಿ, ಎಸ್ ಪಾಟೀಲ್, ಭೀಮಸಿ ವಾಲ್ಮೀಕಿ, ಮಾರ್ಟಿನ್ ಬಳ್ಳಾರಿ, ಜೈತುನಬಿ ಜಿಗಳೂರ, ಪ್ರಶಾಂತ್ ಕರಿಗಾರ, ಸೀತಾ ಸಿದ್ದಿ, ಶಿವಪ್ಪ ಭಜಂತ್ರಿ, ಯಲ್ಲವ್ವ ಬೋವಿ ಮುಂತಾದವರಿದ್ದರು. ಇವತ್ತಿನ ಶುಭ ಕಾರ್ಯದಲ್ಲಿ ಯಾವ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವವನ್ನ ಸರ್ವಾಂಗ ಸುಂದರವಾಗಿ ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಬದುಕಿನಲ್ಲಿ ದೇವರನ್ನು ಕಾಣಲು ಹೋಗಿ ದೇವರೇ ಇವರಾದರು. ಧಾರ್ಮಿಕ ಚಿಂತನೆಗಳನ್ನು ಒಳಗೊಂಡಿರುವಂತಹ ಶಿವಾಜಿ ಮಹಾರಾಜರ ಆದರ್ಶಗಳು ನಾಡಿಗೆ ಮಾದರಿಯಾಗಬೇಕು. ಜಗತ್ತಿನಲ್ಲಿ ಜಯಂತಿಗಳು, ಹಬ್ಬ ಹರಿದಿನಗಳು, ಜಾತ್ರಾ ಉತ್ಸವಾದಿಗಳು ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡುವ ಒಂದು ಸಾಧನೆಗಳಾಗಿರಬೇಕು ಅಂತ ತಿಳ್ಕೊಂಡು ನಮ್ಮ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಇವತ್ತ ಆಡಂಬರವಾಗಿರುವಂತಹ ಜೀವನವನ್ನ ಮಾಡೋದ್ರ ಜೊತೆಗೆ, ಆಡಂಬರದಾಯಕವಾಗಿರುವಂತಹ ಜಯಂತಿಗಳನ್ನ ಮಾಡೋದ್ರ ಜೊತೆಗೆ ಆ ಆದರ್ಶಗಳನ್ನ, ಆ ಮಹನೀಯರು ನಮಗಾಗಿ ಕೊಟ್ಟು ಹೋಗಿರುವಂತಹ ಆದರ್ಶಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಹೋದಾಗ ಮಾತ್ರ ಈ ಜಯಂತಿಗಳನ್ನ ಮಾಡಿರ್ತಕ್ಕಂಥದ್ದು ಸಾರ್ಥಕತೆ ಮುಟ್ತದ ಅನ್ನುವ ಮಾತನ್ನ ಹೇಳಬೇಕಾಗುತ್ತದೆ. ಕರ್ನಾಟಕದಲ್ಲೆಲ್ಲ, ದೇಶಾದ್ಯಂತದಲ್ಲ, ಇಡೀ ವಿಶ್ವಮಂಡಲದಲ್ಲಿ ಹೆಣ್ಣಿನಲ್ಲಿ ತಾಯ್ತನವ ಕಂಡಿರ್ತಕ್ಕಂಥ ಏಕೈಕ ಯುಗ ಪುರುಷ ಯಾರಾದರೂ ಬಾಳಿ ಬದುಕಿರ್ತಕ್ಕಂಥವರಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂಥವ್ರು ಯಾರಾದರೂ ಇದ್ರು ಅಂದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಅನ್ನುವ ಮಾತನ್ನ ಹೇಳ್ತೇನೆ. ಪರಸ್ತ್ರೀಯರನ್ನ ತಾಯಿಯ ಸ್ಥಾನದಲ್ಲಿಟ್ಟು ನೋಡಿರ್ತಕ್ಕಂಥ ಕೀರ್ತಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸಲ್ಲಬೇಕಾಗುತ್ತದೆ. ಪುಣ್ಯಾತ್ಮರ ದೇವರಲ್ಲಿ ಅಚಲವಾಗಿರುವಂತಹ ನಂಬಿಕೆಯನ್ನ ಇಟ್ಟು ಇವತ್ತ ದೇವರಿಗೆ ಅಗತ್ಯವಾಗಿರುವಂತಹ ಒಂದು ಪದಾರ್ಥ ಕಡಿಮೆಯಾದಾಗ ಮಹಾಮಾತೆ ಕಾಳಿಕಾದೇವಿಗೆ ತನ್ನ ಬೆರಳಿನ ರಕ್ತಾಭಿಷೇಕವನ್ನ ಮಾಡಿ ಆ ತಾಯಿ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಛತ್ರಪತಿ ಶಿವಾಜಿ ಮಹಾರಾಜರು. ಅದಕ್ಕೋಸ್ಕರವಾಗಿ ನಮ್ಮ ಬದುಕು ಸುಂದರವಾಗಿರ್ಬೇಕಾದ್ರೆ ಔತಣದಲ್ಲಿ ಕರೆದಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಸನ್ನಿವೇಶ ಹೇಳಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಔತಣದೊಳಗ ಅವರಿಗೆ ಊಟೋಪಚಾರ, ವಿಶ್ರಾಂತಿಯ ವ್ಯವಸ್ಥೆ, ವಿಶ್ರಾಂತಿಯ ಕೊಠಡಿ, ಅವರ ಸೇವೆಗಾಗಿ 18 ವರ್ಷದ ಒಂದು ಬಾಲೆಯನ್ನ ನಿಲ್ಲಿಸಿದಾಗ ಆ ತಾಯಿ, ಆ ಕುವರಿ ಶಿವಾಜಿ ಮಹಾರಾಜರಿಗೆ ಹೇಳ್ತಾಳ, ಈ ವಸ್ತು ನಿನ್ನದದ, ಇದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ನಿಮಗ್ ಬಿಟ್ಕೊಟ್ಟಿದ್ದದ, ನಾನು ಸೇವೆಗಾಗಿ ಬಂದಿರತಕ್ಕಂಥವಳದೇನಿ ಅಂತ ತಿಳ್ಕೊಂಡು ಹೇಳಿದಾಗ ಶಿವಾಜಿ ಮಹಾರಾಜರು ಹೇಳ್ತಾರ, ನಮ್ಮ ತಾಯಿತನವನ್ನ ಕೊಟ್ಟಿರ್ತಕ್ಕಂಥ 4 ಜನ ತಾಯಂದಿರು ಭೂಮಿ ಮೇಲೆ ಅದಾರ. ಅದರಲ್ಲಿ ನಮ್ಮ ತಾಯಿ ಹೇಳುವಾಗ 3 ಮಂದಿ ಒಂದು ಪರಿಚಯವನ್ನ ನನಗೆ ಹೇಳಿದ್ರು. 4ನೇ ತಾಯಿ ಪರಿಚಯವನ್ನ ಹೇಳಿಲ್ಲ. ಜನ್ಮವನ್ನ ಕೊಟ್ಟಂತವಳು ಮಹಾಮಾತೆ, ನಮ್ಮ ಜನ್ಮಕ್ಕೆ ಕಾರಣನಾಗಿರ್ತಕ್ಕಂಥವಳು ಮೊದಲನೇ ತಾಯಿಯ ಋಣಬಾಧೆಯನ್ನ ನಾವು ಕಡಿಮೆ ಮಾಡ್ಕೋಬೇಕಂತ. 2ನೇ ತಾಯಿ ಗೋಮಾತೆ. ತಾಯಿಯ ಎದೆಹಾಲು ಕ್ಷೀಣವಾದಾಗ ನಮಗೆ ಆಯುಷ್ಯ ಮತ್ತು ಆರೋಗ್ಯ ದೊರೆಯಬೇಕಾದ್ರೆ ಗೋಮಾತೆಯ ಗೋಕ್ಷೀರ ಅಂತಕ್ಕಂಥದ್ದು ಅತ್ಯವಶ್ಯವಾಗಿರೋದ್ರಿಂದ
ನಮಗ ಎರಡನೇ ತಾಯಿ ಗೋಮಾತೆ ಆಗಿರ್ತಕ್ಕಂಥವಳಾಗಿದ್ದಾಳೆ. ಅವಳ ಋಣಬಾಧೆಯನ್ನು ನಾವು ತೀರಿಸಬೇಕಾಗುತ್ತದೆ. ಇನ್ನು ಮೂರನೇ ತಾಯಿ ಯಾರು ಅಂದ್ರೆ ಭೂಮಾತೆ. ಈ ಭೂಮಿ ತಾಯಿ ಭಾರತಾಂಬೆ ನಾವು ಪಾಪವನ್ನೇ ಮಾಡಲಿ ಪುಣ್ಯವನ್ನೇ ಮಾಡಲಿ ಅವುಗಳನ್ನೆಲ್ಲ ಮನ್ನಿಸಿ ನಮಗ ಮಾರ್ಗಸೂಚಿ ಮೈಲುಗಲ್ಲಾಗಿ ನಮ್ಮ ಜೀವನಕ್ಕೆ ಕಾರಣರಾಗಿರ್ತಕ್ಕಂಥವಳು ಈ ಭೂಮಾತೆ ಆಗಿರೋದ್ರಿಂದ ಇವಳ ಋಣಬಾಧೆಯನ್ನು ನಾವು ತೀರಿಸಬೇಕು ಅಂತ ಹೇಳ್ತಾರೆ. ಆದಾಗ್ಯೂ ಕೂಡ ಮೂರನೇ ತಾಯಿ ಯಾರು ಅನ್ನೋದ್ರೊಳಗಾಗಿ ನಮ್ಮ ತಾಯಿ ದೇಹವನ್ನ ಬಿಟ್ಟಿದ್ದು. ಆದ್ರೆ ನನ್ನ ದೃಷ್ಟಿ ಒಳಗ ಇವತ್ತ ಒಂದನೇ ತಾಯಿ ಜನ್ಮದಾತೆ, ಎರಡನೇ ತಾಯಿ ಯಾರು ಗೋಮಾತೆ, ಮೂರನೇ ತಾಯಿ ಭೂಮಾತೆ, ನಾಲ್ಕನೇ ತಾಯಿ ನನಗ ನೀನೇ ಅಂತ ತಿಳ್ಕೊಂಡು 18 ವರ್ಷದ ಆ ಕುವರಿಯ ಪಾದಕ್ಕೆ ನಮಸ್ಕಾರ ಮಾಡಿರ್ತಕ್ಕಂಥ ಕೀರ್ತಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸಲ್ಲಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ಇವತ್ತ ಆದರ್ಶವಾಗಿರುವಂತ ಜೀವನವನ್ನು ಮಾಡೋದ್ರ ಜೊತೆಗೆ ಕುಟುಂಬದ ಒಬ್ಬ ಸದಸ್ಯರಾಗಿ ಈ ನಾಡನ್ನ ಪರಿಪಾಲನೆ ಮಾಡಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಅಂತ ಪುಣ್ಯ ಪುರುಷರ ಜಯಂತಿಗಳನ್ನ ನಾವು ಮಾಡಿ ಋಣಬಾಧೆಯನ್ನ ತೀರಿಸಬೇಕಾಗ್ತದೆ. ಜೊತೆಗೆ ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನ ಏನದಲ್ಲ, ಅವರು ನಡೆದು ಬಂದ ರಹದಾರಿ ಏನದಲ್ಲ, ಆ ರಹದಾರಿಯಲ್ಲಿ ನಾವು ಬಾಳಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ. ಹಾಗೆ ಇವತ್ತು ಅನ್ನದಾತ ರೈತ ಸಂಘ ಪರಿವಾರದವರು ಕೂಡ ಆ ಛತ್ರಪತಿ ಶಿವಾಜಿ ಮಹಾರಾಜರು ಹಾಕಿಕೊಟ್ಟಂತ ಒಂದು ರಾಜಮಾರ್ಗ ಏನದಲ್ಲ, ಆ ಮಾರ್ಗದಂತೆ ಸತ್ಯವನ್ನೇ ನುಡಿಯಬೇಕು, ಸತ್ಯವನ್ನ ನುಡಿಯದೇ ಇರಬಾರದು ಅಂತ ಹೇಳ್ತಾರಲ್ಲ. ಮತ್ತೊಬ್ಬರ ಮನಸ್ಸಿಗೆ ಆಘಾತವನ್ನ ನೀಡದೆ, ಮತ್ತೊಬ್ಬರ ಮನಸ್ಸನ್ನ ನೋಯಿಸದೆ, ಮತ್ತೊಂದನ್ನ ಅಪಹರಿಸದೆ ಜೀವನವನ್ನ ಮಾಡೋದ್ರ ಜೊತೆಗೆ ಸಹಕಾರಿಯಾಗಿ ಎಲ್ಲರಿಗೂ ಕೂಡ ಸಹಕಾರಿಯಾಗಿ ಈ ಒಂದು ಸಂಘ ಅನ್ನದಾತ ರೈತ ಪರಿವಾರದ ಸಂಘ ಕೆಲಸ ಮಾಡಿಕೊಂಡು ಬರ್ತಕ್ಕಂಥದ್ದಾಗಿದೆ. ಎಲ್ಲರಿಗೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶವನ್ನ ಪಾಲಿಸಿಕೊಂಡು ಹೋಗ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ಅವರ ಆಶೀರ್ವಾದ ಸದಾಕಾಲ ಲಭಿಸಲಿ ಅಂತ ಹೇಳುತ್ತಾ ನಮ್ಮ ಶುಭಾಶೀರ್ವಾದ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮದ ಹುಲಿಗೆಮ್ಮ ದೇವಿ ಕಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ತಾಯಂದಿರ ದಿನಾಚರಣೆ ನಾಳೆ ದಿನಾಂಕ 20ರಂದು ಮಧ್ಯಾಹ್ನ 3:30 ಗಂಟೆಗೆ ಚಿಗಳ್ಳಿಯ ಕಲ್ಮೇಶ್ವರ ಸಭಾಭವನದಲ್ಲಿ ನಡೆಯಲಿದೆ. ಕರ್ನಾಟಕ ಸ್ಲಂ ಬೋರ್ಡ್ನ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಶಾಸಕರಾದ ಶಿವರಾಮ ಹೆಬ್ಬಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಹುಲಿಗೆಮ್ಮ ದೇವಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಮಂಜುನಾಥ ಒಡ್ಡರ ತಿಳಿಸಿದ್ದಾರೆ. ತಾಲೂಕಾ ಸರ್ಕಾರಿ ಆಸ್ಪತ್ರೆ ಮುಂಡಗೋಡ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮುಂಡಗೋಡ, ಡಾಕ್ಟರ್ ಅಸೋಸಿಯೇಷನ್ ಮತ್ತು ರೋಟರಿ ಕ್ಲಬ್ ಆಶ್ರಯದಲ್ಲಿ ನಾಳೆ ದಿನಾಂಕ 20ರಂದು ಬೆಳಿಗ್ಗೆ 9:30 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮುಂಡಗೋಡ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಲಿದೆ.